ನಮಸ್ಕಾರ. ಮೈಸೂರು ಬೆಳಗ್ಗೆ ಬೇಗ ಎದ್ದು ಟೀ ಅಂಗಡಿ ಓಪನ್ ಮಾಡಿದವರು. ಓಪನ್ ಮಾಡಿ ಒಂದು ಮುಕ್ಕಾಲು ಅವರ್ ಆದರೂ ಒಬ್ಬರು ಕೂಡ ಕಸ್ಟಮರೇ ಇರಲಿಲ್ಲ. ಇವತ್ತು ನೋಡ್ತಾ ಇದ್ರಲ್ಲ, ಫುಲ್ ಎಲ್ಲ ಖಾಲಿ ಹೊಡಿತಿತ್ತು. ಸಿಕ್ಕಾಬಿಡೆ ಚಳಿ ಬೇರೆ ಇತ್ತು. ಅದಾದಮೇಲೆ ಅಷ್ಟೊತ್ತಿಗೆ ಒಬ್ಬೊಬ್ಬರ ಕಸ್ಟಮರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು 7:30 ಮೇಲೆ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ನೋಡ್ತಾ ಇದ್ರಲ್ಲ, ಇವರೆಲ್ಲ ನಮ್ಮ ರೆಗ್ಯುಲರ್ ಕಸ್ಟಮರ್ಗಳು, ದಿನ ಬಂದೇ ಬರ್ತಾರೆ. ಅವ್ರಿಗೂ ಹಂಗೆಲ್ಲ ಟೀ ಕಾಫಿ ಮಾಡಿಕೊಡ್ತಿದ್ದೆ ಗುರು. ಇವತ್ತು ಬೇರೆ ರೈತರ ಸಮಾವೇಶ ನಡೀತಿತ್ತು ಇಲ್ವಾಲ್ದಲ್ಲಿ, ರೈತರ ದಿನಾಚರಣೆ ಇತ್ತಲ್ಲ. ಸೊ ಹಂಗೆ ಕರ್ನಾಟಕದ ಎಲ್ಲ ರೈತರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ನೋಡ್ತಾ ಇದ್ರಲ್ಲ, ಯಾವ ಥರ ನಮ್ಮ ಇಲ್ವಾಲ್ದಲ್ಲಿ ಫುಲ್ ದೊಡ್ಡದಾಗಿ ಫಂಕ್ಷನ್ನೇ ಮಾಡ್ತಿದ್ರು ಗುರು. ಇನ್ನೊಂದು ಇಷ್ಟಪಡೋದೇನೆಂದರೆ, ಈ ಥರ ಫಂಕ್ಷನ್ ಮಾಡೋದು ಒಂದು ಕಡೆ ಆದರೆ, ನಮ್ಮ ರೈತರು ಬೆಳೆದಿರೋ ಬೆಳೆಗಳಿಗೆ ಮತ್ತು ಅವ್ರಿಗೆ ಫಸ್ಟು ಬೆಂಬಲ ಬೆಲೆ ಎರಡೂ ಕೊಡೋದು ಹೇಳ್ತ್ಕೋಬೇಕು. ಏಕೆಂದರೆ ರೈತ ಇಲ್ದೇ ನಾವು ಇರೋಕ್ಕಾಗಲ್ಲ. ಅವರು ರೈತರು ಕಷ್ಟಪಟ್ಟು ಹೊಲ ಗದ್ದೆಗಳು ದುಡಿದ್ರೇ ನಾವು 3 ಹೊತ್ತು ಊಟ ಮಾಡೋಕ್ಕಾಗೋದು. ಸೊ ಯಾರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಫಸ್ಟು ರೈತರಿಗೆ ಮರ್ಯಾದೆ ಕೊಡೋದು. ಅದಾದಮೇಲೆ ಇದೆಲ್ಲ ವೀಡಿಯೋ ಮಾಡ್ಕೊಂಡು ನಾನು ಅಲ್ಲಿಂದ ನೆಕ್ಸ್ಟು ನನ್ನ ಟೀ ಅಂಗಡಿ ಹತ್ರ ಹೋದೆ ಗುರು. ಟೀ ಅಂಗಡಿ ಹತ್ರ 2 ಕಾರ್ ನಿಂತಿತ್ತು. ಅವರು ಟೀ ಕಾಫಿ ಮತ್ತು ಎಳ್ನೀರೆಲ್ಲ ಕುಡಿತಿದ್ರು. ಸೊ ಹಂಗೆ ಅವ್ರಿಗೂ ಟೀ ಕಾಫಿ ಮತ್ತು ಎಳ್ನೀರೆಲ್ಲ ಕೊಟ್ಟು, ಈ ಎಳ್ನೀರು ಟ್ವಿನ್ಸ್ ಬ್ರದರ್ಸ್ ಹೇಳಿದ್ನಲ್ಲ, ನನ್ನ ಅಂಗಡಿ ಪಕ್ಕದಲ್ಲೇ ಇರೋದು. ಅದಾದಮೇಲೆ ಸಂಜೆ ಕೂಡ ಕಸ್ಟಮರ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೂ ಟೀ ಕಾಫಿ ಎಲ್ಲ ಮಾಡಿಕೊಟ್ಟೆ. ಹಂಗೆ ಫೋನ್ ಮಾಡಿಬಿಟ್ಟು ಮದ್ದೂರು ಹೊಡೆಯಬೇಕಾಗಿತ್ತು, ಖಾಲಿಯಾಗಿತ್ತು ಅಂತ ಮದ್ದೂರು ಹೊಡೆ ಹಾಕ್ಸ್ದೆ. ನೋಡ್ತಿದ್ರಲ್ಲಿ ಯಾವ ಥರ ಐತೆ ಅಂತ. ಇದೇ ಥರ ವಿಡಿಯೋ ತರುತ್ತೆ. ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.